ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ಚಿಕನ್ ಮೋಮೋಸ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೀವು ನನ್ನ ಜೊತೆ ಜಾಯ್ನ್ ಆಗಿ ಇಬ್ಬರು ಸೇರ್ಕೊಂಡು ಮಾಡೋಣ. ಸೊ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅಂದರೆ ನಾನು ಫಸ್ಟು ಮೋಮೋಸಿಗೆ ಬೇಸ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ನಾನು 1:2 ರೇಷಿಯೋ ತೊಗೊಂಡಿದ್ದೀನಿ. 2 ಕಪ್ಪು ಗೋಧಿ ಹಸಿಟ್ಟನ್ನ ತೊಗೊಂಡ್ರೆ 1 ಕಪ್ಪು ಮೈದಾ. ಸೊ 1:2 2 ಕಪ್ಪು ಗೋಧಿ ಹಿಟ್ಟಾದರೆ 1 ಕಪ್ಪು ಮೈದಾ. ಅದಕ್ಕೊಂಚೂರು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್, ಉಪ್ಪನ್ನ ಹಾಕ್ಕೊಂಡು ನೀರು ಸ್ವಲ್ಪ ಗಟ್ಟಿಯಾಗಿ ನಾವು ಇದನ್ನ ಲಟ್ಟಿಸ್ಕೋಬೇಕಾಗತ್ತೆ. ಸೊ ಹಾಗಾಗಿ ಸ್ವಲ್ಪ ಆದಷ್ಟು ಗಟ್ಟಿಯಾಗಿ ಡೋನ ರೆಡಿ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಈ ಡೋನ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಈ ಕನ್ಸಿಸ್ಟೆನ್ಸಿ ಬರೋ ಥರ ಡೋನ ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ಇದನ್ನ ಮುಚ್ಚಿ ಒಂದು 20 ಮಿನಿಟ್ಸ್ ಅಷ್ಟೊತ್ತು ರೆಸ್ಟ್ ಮಾಡೋದಕ್ಕೆ ಇಡಬೇಕು. ಸೊ ಇಲ್ಲಿ ನಾನು ಚಟ್ನಿಗೋಸ್ಕರ ಏನೇನು ಬೇಕು ಅಂತ ಹೇಳ್ತಾ ಇದ್ದೀನಿ. ಆನಿಯನ್ನು, ಟೊಮ್ಯಾಟೊ, ಅಚ್ಕಾರದ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇಷ್ಟನ್ನು ನಾನು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಫೈನ್ ಪೇಸ್ಟ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಒಳಗಡೆ ಸ್ಟಫಿಂಗಿಗೆ ನಾನು 400 ಗ್ರಾಮ್ಸ್ ಅಷ್ಟು ಚಿಕನ್ನ ತೊಗೊಂಡಿದ್ದೀನಿ, ಬೋನ್ಲೆಸ್ ಚಿಕನ್ನು. ಅದನ್ನ ಕ್ಲೀನಾಗಿ ರುಬ್ಕೊಂಡಿದ್ದೀನಿ, ತುಂಬ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ 1-2 ಈರುಳ್ಳಿ, ಕೊತ್ತಂಬರಿ ಮತ್ತು ಒಂಚೂರು ಕಾರ್ನ್ಫ್ಲೋರಿ, ಒಂಚೂರು ಮೈದಾ ಇಲ್ಲ ಗೋಧಿ ಹಿಟ್ಟನ್ನೇ ಹಾಕ್ಕೋಬೋದು. ಒಂದೇ ಒಂದು ಎಗ್ನ ಹಾಕ್ಕೊಂಡಿದ್ದೀನಿ, ಸಾಲ್ಟು, ಚಿಲ್ಲಿ ಪೇಸ್ಟು, ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಮಾಡಿಡಬೇಕು. ಇಲ್ಲಿ ನಾನು ಡೋ ರೆಡಿ ಮಾಡ್ಕೊಂಡಿದ್ನಲ್ಲ, ಅದನ್ನ ಮತ್ತೆ ಕ್ಲೀನಾಗಿ ನೀಡ್ ಮಾಡ್ತಾಯಿದ್ದೀನಿ. ಕ್ಲೀನಾಗಿ ಅದು ನೋಡಿ ಎಲ್ಲೂ ಅಂಟ್ಕೋತಾ ಇಲ್ಲ ಪಾತ್ರೆಗೆ. ಸೊ ಇಷ್ಟು ಮಾಡಿಕೊಂಡು ಇದನ್ನ ನಾವು ಒಂದು ಉಂಡೆ ಥರ ರೆಡಿ ಮಾಡ್ಕೋಬೇಕಾಗತ್ತೆ. ಉಂಡೆ ಮಾಡಿಕೊಂಡು ನಾನು ಇದನ್ನ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಸೆಲ್ಫ್ ಮೇಲೇ, ಕಿಚನ್ ಸೆಲ್ಫ್ ಮೇಲೇ ನಾನು ಹೊತ್ಕೋತಾ ಇದ್ದೀನಿ. ಸೊ ಈ ಥರ ಎಷ್ಟು ದೊಡ್ಡ ರೆಡಿ ಮಾಡ್ಕೋಬೇಕು ಡೋನ. ಒಂದು ಉಂಡೆ ತೊಗೊಂಡು ಲಟ್ಟಿಸ್ಕೊಂಡು ಕ್ಲೀನಾಗಿ, ತುಂಬ ದಪ್ಪ ಲಟ್ಟಿಸ್ಕೊಂಡು ಅದು ಟೇಸ್ಟ್ ಚೆನ್ನಾಗಿ ಬರಲ್ಲ, ಬರೀ ಹಿಟ್ಟಿಟ್ಟೇ ಸಿಗ್ತಾ ಇರುತ್ತೆ, ಚಪಾತಿ ಥರ ಅನ್ನಿಸ್ತಿರುತ್ತೆ. ಸೊ ತುಂಬ ತೆಳುವಾಗಿ ಇದನ್ನ ಲಟ್ಟಿಸ್ಕೋಬೇಕು, ಚಪಾತಿಗಿಂತನೂ ತೆಳುವಾಗಿ ಲಟ್ಟಿಸ್ಕೋಬೇಕು ನಾವು. ಆಮೇಲೆ ಒಂದು ಕಪ್ನ, ಈ ಥರ ಒಂದು ದೊಡ್ಡ ಕಪ್ನ ತೊಗೊಂಡು ಈ ಥರ ಅಚ್ಚ ಥರ ಹಾಕ್ಕೊತಾ ಇದ್ದೀನಿ. ಆಮೇಲೆ ಮಿಕ್ಕಿದ್ನೆಲ್ಲ ಎಕ್ಸ್ಟ್ರಾಸ್ನ ತೆಗೆದು ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿರೋ ಸ್ಟಫ್ನ ಹಾಕಿ ಫೋಲ್ಡಿಂಗ್ ಹೇಗೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತಿದ್ದೀನಿ ನೋಡಿ. ಇದು ಈಸಿಯೆಸ್ಟ್ ಫೋಲ್ಡಿಂಗ್ ಮೆಥಡ್ ಇದು ಮೋಮೋಸಲ್ಲೇ. ಇಷ್ಟೇ, ಇದನ್ನು ಈ ಥರ ನಾನು ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ. ಇನ್ನೊಂದು ಸರಿ ತೋರಿಸ್ತೀನಿ. ಇದು ಈಸಿಯೆಸ್ಟ್ ಮೆಥಡ್, ಈ ಥರ ನೀವು ಫೋಲ್ಡಿಂಗ್ ಮಾಡೋದು, ಮೋಮೋ ಶೇಪ್ ಕೊಡೋದು, ಇದು ಈಸಿಯೆಸ್ಟ್ ಮೆಥಡು. ಬರೀ ಒಂದು ಅರ್ಧ ಫೋಲ್ಡ್ ಮಾಡಿಕೊಂಡು, ಸ್ಟಫಿಂಗ್ನ ಇಟ್ಕೊಂಡು ಅರ್ಧ ಫೋಲ್ಡ್ ಮಾಡಿಕೊಂಡು ಅದನ್ನ ಕರ್ಜಿಕಾಯಿಗೆ ಹೇಗೆ ಇದು ಮಾಡ್ತೀವೋ ಹಾಗೆ ಮಾಡಿಕೊಂಡು ಎರಡೂ ಎಡ್ಜನ್ನ ಈ ಥರ ಜಾಯಿನ್ ಮಾಡಿದ್ರೆ ಮುಗೀತು. ಇದು ಸ್ಟಫಿಂಗ್ ಫೋಲ್ಡಿಂಗ್ ಆಯಿತು ಮೋಮೋಸ್ದು. ಸೊ ಈ ಥರ ಮಾಡಿಕೊಂಡು ಒಂದು ಆಲ್ರೆಡಿ ನಾನು ಪಾತ್ರೆ, ಇಡ್ಲಿ ಸ್ಟ್ಯಾಂಡನ್ನ ನಾನು ನೀರು ಹಾಕಿ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಅದು ಬಿಸಿ ಆದಮೇಲೆ ಇಡ್ಲಿ ಸ್ಟ್ಯಾಂಡಿಗೆ ನಾನು ಒಂಚೂರು ಎಣ್ಣೆನ ಸವರ್ಕೊಂಡು ಮೋಮೋಸ್ ನಾನು ಫೋಲ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ದನ್ನೆಲ್ಲ ನಾನು ಅದರಲ್ಲಿ ಅರೇಂಜ್ ಮಾಡ್ಕೋತಾ ಇದ್ದೀನಿ. ಒಂದು 20 ಮಿನಿಟ್ಸ್ ಬೇಯಿಸಿದ್ರೆ ನಮ್ಮ ಚಿಕನ್ ಮೋಮೋಸ್ ರೆಡಿ ಆಯಿತು ನೋಡಿ. ನನ್ನ ಮಗ ಆಲ್ರೆಡಿ ಬಂದು ಕೈ ಹಾಕ್ತಿದ್ದಾನೆ, ಘಮ ಘಮ ಅಂತಿದೆ ಅಮ್ಮ ಅಂತ. ಸೊ ಚಟ್ನಿ ಜೊತೆ ಮೋಮೋಸ್ ರೆಡಿ ಆಯಿತು. ನೀವು ಮಾಡಿ ನೋಡಿ ಹೇಗಾಯಿತು ಅಂತ ಹೇಳಿ.